ಇರಿ ನೋಡಲೆ ಕಸ್ತೂರಿ ಎಷ್ಟು ಚಂದ ಕಿವಿ ಕಟ್ಕೊಂಡು ಕುಂತಾಳ. ನೀನು ಕಟ್ಕೋಬಾರ್ದನ ಹುಡುಗಿ? ಅಯ್ಯೋ ಶಾಂತ, ಎಷ್ಟು ಮಂದಿ ಕೇಳಿದ್ರು ಗೊತ್ತನ? ಅಲ್ಲ ಹುಡುಗಿನೂ ಬಾಣ್ತಿ ಅಲ್ಲನು, ಆಕಿನ ಯಾಕೆ ಕರ್ಕೊಂಡು ಇತ್ತಾಗ ಬಂದಿರಿ? ಆಕಿನೂ ಪಾಪ ಬಾಣ್ತಿ ಅಲ್ಲನು ಅಂತೇಳಿ ನಾನು ಹೇಳಿ ಸಾಕಾತವ ಯವ ಆತಾಗ. ಏ ಅದ್ಯಮ್ಮ, ಮತ್ತೆ ಹೆಸರು ಇಡಕ್ಕೆ ಸಾದ್ರತ್ತಿನ ಬೇಕಲ್ಲ, ಮತ್ತೆ ಈಗ ಯಾರು ಇಡ್ಬೇಕವ ಹೆಸರು? ಅದಕ್ಕೆ ಹಂಗ ಹುಷಾರಾಗಿ ಚಕಡೆ ಕರ್ಕೊಂಡ್ ಬಂದ್ವಿ. ಹೆಸರಿಟ್ಟೆ ಮುಗಿತಲ್ಲ, ಈಗ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೇವೆ. ಈಗ ಬೆಚ್ಚಗೆ ಒಂದು ಇದು ಶಾಲ್ ಅದು ತಂದಾಳ, ಬೆಚ್ಚಗೆ ಶೂಟ್ರು ಉಣ್ಣಿ ಹಿಂಗೆ ಹಾಕೊಂಡು ಶಾಲ್ ಹೊತ್ಕೊಂಡು ಕೂಸಿಗೆ ಬೆಚ್ಚಗೆ ಮಾಡಿ ಕರ್ಕೊಂತಾಳ ಅಷ್ಟೇ. ಸೀದಾ ಚಕಡೆಯಾಗ ಹೋಗಿ ಅದಕ್ಕೆ ಬಸ್ಸಿಗೆ ಬಂದಿಲ್ಲ, ನಾವು ಚಕಡಿ ಗಾಡಿ ಕಟ್ಕೊಂಡು ಬಂದ್ವಿ ಸೀದಾ. ಮೊದಲು ನನಗೂ ನೆನಪಿದ್ದಿದ್ದಿಲ್ಲ, ಈಕಿನ ಬಿಟ್ಟ ಬರಾಕತ್ತಿದ್ನಿ. ಮತ್ತೆ ನಮ್ಮ ಅತ್ತಿ ಯೋ ನಿಂತೇ ಬಿಟ್ಲು. ಸ್ವಾದ್ರತ್ತಿನೇ ಹೆಸರಿಡಬೇಕು, ಸ್ವಾದ್ರತ್ತಿನೇ ಹೆಸರಿಡಬೇಕು, ನೀ ಆಕಿನ ಕರ್ಕೊ ಬ್ಯಾಡ್ರಿ ಎತ್ತಿಯರ ಪಾಪದ ಬಾಣ್ತಿ ಐತಿ ಅಂತ ಎಷ್ಟು ಹೇಳಿನಿ, ಎಷ್ಟು ಹೇಳಿದ್ರು ಕೇಳಿಲ್ಲ ಆಕಿ ನಮ್ಮ ಅತ್ತಿ. ನೇಮ ನಿತ್ಯ ಅಂದ್ಮೇಲೆ ನೇಮಾನಿತ್ಯನ ಆಗ್ಬೇಕು ಚಂದಾಗಿ. ನೇಮದ ಪ್ರಕಾರ ಸಂಪ್ರದಾಯ ಬಿಟ್ಬಿಟ್ಟು ನಡಿತೀರನ ಬಿಡಾಡ್ಯಾರ, ಹಿಂಗ ಮಾಡ್ಕೊಂತ ಹೋದಿರಿ ಬೆಂಡ್ಲ್ಯಾರ. ಅದೇನ ಅಂತಾರಲ್ಲ, ನಮಗೆ ಹೆಂಗೆ ಆಚಕತ್ ಹಂಗೆ ಮಾಡೋದನ, ನಾವು ನೇಮಾನ ಚಂದಾಗಿ ಪಾಲಿಸ್ಬೇಕು ಅಂತೇಳಿ ಒದ್ರಾಡಿ ಹತ್ತು ಗಾಡಿ ಹತ್ತಂತ ಆಕಿನ ಹತ್ತಿಸ್ಕೊಂಬಂದ್ಲ. ಅದೇನು ಉಟ್ಕೊಂಡಿದ್ಲಲ್ಲ ಸೀರೆ, ಅದ ಸೀರೆ ಮ್ಯಾಗ ನಾಮಕರಣ ಮಾಡಿದ್ದ, ಅದ ಸೀರೆ ಮ್ಯಾಗ ಇಲ್ಲಿ ಬಂದಾಳ. ಹೌದನ? ಇರ್ಲಿ ಬಿಡ, ಮತ್ತೆ ಏನು ಮಾಡಕತ್ತಿ? ಅವ್ರು ಮತ್ತೆ ಅಷ್ಟು ಹೇಳ್ತಾರ ಅಂದ್ಮೇಲೆ ಮಾಡಬೇಕಲ್ಲ ಮತ್ತೆ ಅವನ್ನೆಲ್ಲ. ನಾನು ಬೇಜಾರ ಆಗಲ್ಲ ಬಿಡವ. ಹೌದ್ರಿ ಎತ್ತಿಯರ, ನಾನು ಕೇಳ್ಬೇಕಂದೆ, ಯಾಕೆ ಅಷ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡಿದ್ರಲ್ಲ? ಯಾಕೆ ಬೇ, ನಾನು ಕೇಳ್ಬೇಕನ್ನಿ, ಅಷ್ಟಾಗಿ ಬೇಸರ ಮಾಡ್ಕೊಂಡಿದ್ದಿ? ಏನಪ್ಪ, ಒಂದು ಕಾರ್ಯ ಮುಗಿತಿದ್ದಂಗೆ ಮಂದಿ ಉಂಡು ಹೋಗುತ್ತಲೆ ಒಂಥರಾನೇ ಇದ್ದೆಪ್ಪ ನೀನು. ಅಯ್ಯಯ್ಯ, ಕೂಸಿ ಹೊಟ್ಟೆ ಸತನ, ಹೊಸ ಹಾಲು ಕುಡ್ಸು ರೀ, ಆ ವಸ್ತ್ರ ಕೊಡ್ರಿ. ಆಗಾಗ ಕೂಸಿಗೆ ಹಾಲು ಕುಡ್ಸು, ಹೊಟ್ಟೆ ತುಂಬ ಏನ ಕೂಸಿಗೆ ಹಾಲು ಕುಡಿಸ್ತಿರ್ಬೇಕು. ನಾನು ಅದಕ್ಕೆ ಹಾಲು ಹೆಚ್ಚಲ್ಲ ಅಂತೇಳಿ ಅದು ಇದು ಚಟ್ನಿ ಪಟ್ನಿ ಮಾಡಿ ತಿನ್ನಿಸ್ತಿರ್ತಾನೆ. ಈಗ ಅದು ಬಿಡುವ, ಯಾಕೆ ಸಿಟ್ಟಾಗಿದ್ವಿ? ಸಿಟ್ಟಂತೆ ನಾನು ನೋಡು, ಬೇಸರಾಗಿದ್ದಿ, ಸಪ್ಪಗಾಗಿದ್ದಿ. ಯಾಕಿಲ್ಲ ಬಿಡವ, ಯಾಕಿಲ್ಲ. ನಿಮ್ಮತ್ತಿ ಬಂದ್ಲ ಪಾಪ, ಹೆಸರಿಟ್ಟೆಲ್ಲ ಕಾರ್ಯಕ್ರಮ ಮುಗಿಸಿ ನಮ್ದು ವಂಶ ಪಾರಂಪರಿಕವಾಗಿ ಬಂದಿದ್ದು ಅಂತೇಳಿ ನಡಪಟ್ಟಿ ಕೊಟ್ಲು, ಕಾಸಿನ ಸರ ಕೊಟ್ಲು. ಇನ್ನು ಆ ಬಂಗಾರ ಈ ಬಂಗಾರದ ಮನೆಯಾಗಿಟ್ಟನಿ ಬಾ ಮಗಳ ಅಂತ ಕರೆದ್ಲು. ನಾನು ನನ್ನ ಸಸಿಗೆ ಏನೂ ಕೊಡ್ಲಿಲ್ಲಲ್ಲವ, ಏನೂ ಕೊಡಲಿಲ್ಲ. ಪಾಪ ನನ್ನ ಸಸಿ ಇರಾಕೊಂದೈತಿ, ಅಣ್ಣನ ಮಗಳು ಇದೆ, ಮಗನ ಹೆಂಡತಿನೂ ಇದೆ. ನನ್ನ ಸಸಿಗೆ ನಾ ಒಂದೇನು ಕೊಡೋಕ್ಕಾಗಲಿಲ್ಲಲ್ಲ ಅಂತ ಅದೇ ಬೇಜಾರು. ನಮ್ಮ ಅತ್ತಿ ಒಂದು ಬಂಗಾರ ಇಟ್ಟಿಲ್ಲವ ಯವ್ವ ಇರಿ, ನನಗೂ ನಿನಗೆ ಕೊಡಬೇಕಂತ ಭಾಳ ಆಸೆ ಮಗಳ. ಒಂದು ಬಂಗಾರ ಇಟ್ಟಿಲ್ಲ, ಎಲ್ಲ ಮಗಳಿಗೆ ಕೊಟ್ಟಾಳ. ಅದ್ರ ಹೆಣ ಚಂದಾಗ್ಲಿ ಎಲ್ಲ ಮಗಳಿಗೆ ಕೊಟ್ಟಾಳ. ಒಂದರ ನಾನು ಬಿಸಿ ರೊಟ್ಟಿ ಮಾಡಿ ಕೈಯಾಗ ಕೊಡ್ತೇನೆ, ನನ್ನ ಸಸಿಗಾರ ಬೇಕಂತೇಳಿ ನನಗೆ ಒಂದು ಏನು ಇಟ್ಟಿಲ್ಲಕ್ಕೆ, ಗೊತ್ತೈತೇನ? ಕರೇನವ, ನಮ್ಮ ಅತ್ತಿ ನೆನಪು ತಗೋ, ನೀನ ಇಟ್ಕೋ ಅಂತೇಳಿ ನನಗೆ ಕೊಡಾಕ್ ನಾನು ಅಂತೇಳಿ ಏನೂ ಇಲ್ಲ ಇರಿ, ಬೇಸರ ಮಾಡ್ಕೋಬೇಡ ಮಗಳ. ಛೇ, ಅದಕ್ಕಿಷ್ಟು ಬೇಸರ ಮಾಡ್ಕೊಂಡಿದ್ದೇನೆ ಬೇ ಎತ್ತಿ ನೀನು. ಹಾಗವೇ ಅಯ್ಯೋ ದೇವ್ರೆ, ಅದಕ್ಯಾಕಷ್ಟು ಚಿಂತೆ ಮಾಡ್ತಿ? ನಿನಗ ನಿಮ್ಮ ಅತ್ತಿ ಕೊಟ್ಟಿಲ್ಲ ಅಂದ್ಮೇಲೆ ನನಗೆ ಯಾವಾಗ ಕೊಡ್ಬೇಕಿ? ನೀನಾರ ಪಾಪ ಎಲ್ಲಿಂದ ತಂದು ಕೊಡ್ತಿ? ನನಗೇನಾರೇ ದಂಬೆ ನಿನ್ನ ಮನೆ ವಿಚಾರ. ಅಯ್ಯವ್ವ, ನಾನು ಹೊರಗೆ ನಿಕ್ಕೇನು? ಸುಮ್ಮನೆ ಅಷ್ಟಾಗಿ ಬೇಸರ ಮಾಡ್ಕೊಂತಿ. ಬಂಗಾರದಂತ ಆಗ್ತಿದಿ, ಮಾವ ಅದಾನ, ಗಂಡ ಅದಾನ, ಮಗ ಹುಟ್ಟ್ಯಾನ, ನಾ ಯಾಕೆ ಚಿಂತೆ ಮಾಡಲಿ? ಹಂಗೆ ಅನ್ನೋದು ನಿನ್ನ ದೊಡ್ಡ ಗುಣ. ಆದ್ರೆ ಏನೂ ಕೊಡ್ಲಿಲ್ಲಲ್ಲ ಅಂತೇಳಿ ನನ್ನ ಮನ್ಸಿಗೆ ಭಾಳ ನೋವಾಗೈತವ. ನಾನಾರ ಏನು ಕೊಟ್ಟನಿ ಪಾಪ ಕಸ್ತೂರಿಗೆ? ನನ್ನ ಗಂಡರ ಏನು ಕೊಟ್ಟನ? ಏನೂ ಇಲ್ಲ. ಕಾಲಾಂಚೆನ ಒಂದು ಸೀರೆ ತೊಗೊಂಡ್ಬಂದಾರ, ಲೆಕ್ಕದಂತ ನಾವು ಒಂದು ತೊಲಿ ಬಂಗಾರ, ಅರ್ಧ ತೊಲಿ ಬಂಗಾರ ಏನಾರ ಕೊಡಬೇಕಿತ್ತು. ಈಗ ನೀ ಚಾಲು ಮಾಡಿದಿನ? ನಂಗೇನು ಬೇಡ ಯವ್ವ ತಾಯಿ, ಜಗ್ ಐತಿ, ಯಾಕೆ ತಿರಿ ಕೆಡಿಸ್ಕೊತೀರಿ? ನೀವು ಚಂದಿರ್ರಿ, ಹಾಲು ಉಂಡ್ತವ್ರು ನೆಮ್ಮದಿ ಆಗಿತ್ತಂದ್ರೆ ಅಷ್ಟ ಸಾಕು. ಏನು ಪ್ರತಿಯೊಂದು ಹೆಣ್ಮಕ್ಳು ನಿನ್ನಂಗೆ ಅಂದ್ಬಿಟ್ರೆ, ಹಾಲು ಉಂಡ್ತವ್ರು ನೆಟ್ಟಗಿರ್ಲಿವ, ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ, ನಮ್ಗೇನು ಕೊಡೋದು ಬೇಡ ಬಿಡೋದು ಬೇಡ ಅಂತೇಳಿ ಅಂದ್ಬಿಟ್ರೆ ಎಷ್ಟು ತಣ್ಣಗಿರ್ತೈತವ ಆ ಮನೆ ಅಂತನ. ಇತ್ತಂದ್ರೆ ಈಡಗಿ ಕೊಡು ಶಕ್ತಿ ಅಣ್ಣ ಅತಿಗೆ ಮಗ ತಾಯಿ ತಂದಿ ಕೊಡು ಶಕ್ತಿ ಇತ್ತಂದ್ರೆ ಕೇಳಿಸ್ಬೋಲಿ, ಅದ್ರಾಗೇನು ತೆಪ್ಪಿಲ್ಲ. ಮತ್ತು ಆಕಿನೂ ಆ ಮನೆ ಮಗಳ. ಕೊಡು ಶಕ್ತಿ ಇಲ್ಲ ಅಂದ್ರೂ ನನಗೆ ಅದು ಬೇಕು, ನನಗೆ ಇದು ಬೇಕಂತ ಜೀವ ಅರಿತಾವಲ್ಲ, ಅದು ಮಾಡೋದಲ್ಲ, ಅದು ಹೇಳಿ ಇರಿ. ನೀ 6 ತಿಂಗಳು ಬಾಣತನ ಮುಗಿಸ್ಕೊಂಬರೋದ್ರೊಳಗೆ ನಾ ಹೆಂಗಾರ ಮಾಡಿ ಏನಾರ ಒಂದು ಕೊಡಿಸ್ತೇನೆ ಮಗಳ ನಿಂಗೆ. ಎತ್ತಿ, ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ, ನೀನು ನೆಮ್ಮದಿಯಾಗಿರ ಆರಾಮಾಗಿ. ಇಲ್ಲ, ನಾನು ನಿನಗೆ ಏನಾರ ಒಂದು ಕೊಟ್ಟ ಕರ್ಕೊಂಡು ಹೋಗ್ತೀನಿ ನೋಡ್ತೀರ ತಡಿ. ಅವ್ರ ಹೊಲಕ್ಕೆ ಕಳೆ ತೆಗಿಯಾಕಾದ್ರೂ ಹೊಕ್ಕನಿ, ಶೇಂಗಾ ಕೇಳಾಕಾರ ಹೊಕ್ಕನಿ, ಹೆಂಗಾರ ಮಾಡಿ ಏನಾರ ಮಾಡಿಸ್ತೇನೆ. ಕಸ್ತೂರಿ ನೀನು ಮಾಡ್ತಿ? ಕಸ್ತೂರಿ ಬಾಣೆತನ ಮಾಡ್ಬೇಕು, ಖುಷಿನ ಹಗಲಿ ರಾತ್ರಿ ಎತ್ಕೋಬೇಕು, ಅದು ನಿದ್ದಿಗೆಡಿಸ್ತೈತಿ. ಇದೆಲ್ಲದ್ರ ನಡುವೆ ನಿಮ್ಮ ಮತ್ತೆ ಇನ್ನೊಬ್ರು ಹೊಲಕ್ಕೆ ದುಡಿಯಾಕ ಹೋಗ್ಯಾನ? ಸುಖದ್ರಬೇ ಬೇಡ, ಏನು ಮಾಡಕ್ಕೆ ಹೋಗ್ಬೇಡ, ನಾ ಅಲ್ಲಿ ಬರ್ತೇನೆ. ಇಲ್ಲ, ಅವಾಗಾರ ಮಾಡಿಸ್ಕೊಡ್ಬೋದು. ಅವಾಗ ಕಸ್ತೂರಿನ ಆಕಿ ಗಂಡ ಮನೆಗೆ ಹೋಗಿರ್ತಾಳೆ ಬಾಣೆತನ ಮುಗಿಸಿ, ಅವಾಗ ನಾ ಮನ್ಯಾಗ ಮಾಡ್ತೀನಿ. ಇಲ್ಲ, ನಾನು ಹೊಲಕ್ಕೆ ಹೋಗ್ತೀನಿ, ನಾನು ನಿಂಗೆ ಏನಾರ ಮಾಡಿಸ್ಕೊಡ್ತೀನಿ. ಅದಕ್ಕೆ ತಿರಿ ಕಟ್ಸ್ಕೊತೀನಿ ನಾವು ತನಗಿರೆ. ನಿಮ್ಮತ್ತಿ ನಿನಗೆ ಕೊಟ್ಟಿಲ್ಲ ಅಂದ್ರೆ ಏನಾತ? ನೀ ನನಗೆ ಕೊಟ್ಟಿಲ್ಲ ಅಂದ್ರೆ ಏನಾತ? ನಮ್ಮಮ್ಮ ನಿಮ್ಮವ್ವ ನನಗೆ ಕೊಡ್ತಾಳಿಲ್ಲ ಮೊಮ್ಮಗಳಂತೇಳಿ, ಅಷ್ಟು ಸಾಕವ. ನಮ್ಮವ್ವ ಸಸಿಗಿರ್ಲಿ ಅಂತ ಇಟ್ಲು, ನಮ್ಮತ್ತಿ ಮಗಳಿಗೆಲ್ಲ ಕೊಟ್ಲು. ಅಲ್ಲ ನಿಮ್ಮತ್ತೆಲ್ಲಗಳ ಅಲ್ಲಿ ಹೊರಗೆ ನಮ್ಮ ಅವ್ವನ ಕೊಟ್ಟು ಮಾತಾಡ್ಕೊಂತ ಕುಂತಾಳ ನಮ್ಮತ್ತಿ.
ಅಲ್ಲ ಮತ್ತೆ ನಮ್ಮ ಅವನ ಕಿವಿ ಮೊದ್ಲ ಪಸಂದ ಕೇಳೋದಿಲ್ಲ, ಏನು ಹೇಳ್ತಾಳ ಏನು ಕೇಳ್ತಾಳ. ಹೌದು, ಅದೇದಕ್ಕೆ ಬರಲಿಲ್ಲ ನಿನ್ನ ನಾದ್ನಿ ಬಿಡಾಡಿ. ಇಂಥದ್ದೇನಾರು ಇದ್ರೆ ಬರೋದಿಲ್ಲಕ್ಕೆ. ಏ ನಿಂಗೇನು ಹೊಸ ಅದನ್ನಕ್ಕೆ ವಿಚಾರ, ಆಯಾರ ಪಾಯಾರ ಕೊಡೋದಾತಪ್ಪ, ಕೈಲೇ ರೂಪಾಯಿ ಖರ್ಚಾಕತ್ತೆ ಅಂದ್ರೆ ಬರೋದೇ ಇಲ್ಲಕ್ಕೆ ಹೆಣ್ಮಗಳು. ಇನ್ನು ಈಡೆಗೆ ತನಗ ಏನಾರು ಸಿಗತೈತೆ ಅನ್ನ ಓಡಿ ಬರ್ತಾಳ, ಗೊತ್ತನ. ಅಂದಂಗ ನಿನ್ ಗಂಡ ಲೇಷ್ ಅಂತವ. ಅದು ಅದೊಂದು ಸ್ವಲ್ಪ ಅರ್ಜೆಂಟ್ ಊರ ಕಡೆ ಕೆಲಸ ಬಂತಂತಪ್ಪ, ಹಾಗಾಗಿ ನಾ ಹೊಕ್ಕಂತಗೋ ನೀವು ಬರ್ರಿ ಆರಾಮ್ ಕುಂತ್ಗಿಂತ ಅಂತೇಳಿ ಹೋದ್ರು ಅವರು. ಹೌದನ? ಈಗ ಹೆಂಗ ನಿನ್ ಗಂಡ ಚಲೋ ನೋಡ್ಕೊಂತ ಅನ್ನೋದಿಲ್ಲ, ಕಿರಿಕಿರಿ ಮಾಡಂಗಿಲ್ಲ ಅಲ್ಲಿ ಮೊದ್ಲಿನಂಗೆ? ಏನು ಕಿಟಿಪಿಟಿ ಏನಿಲ್ಲ, ಒಟ್ಟು ಹೇಳ್ದಂಗೆ ಕೇಳ್ಕೊಂಡು ನೆಟ್ಗದಾನಿಲ್ಲ? ಮೊದ್ಲಿನಷ್ಟು ಕಿರಿಕಿರಿ ಇಲ್ಲ ಅಣ್ಣ, ಈಗ ಸುಮ್ಮನೆ ಇರ್ತಾನೆ. ಈಗ ಏನಾರು ಹೇಳಿದ್ರು ಹೌದು ಬಿಡಂಗಾರ ಹೌದು ಅಂತಾನ. ಆಮೇಲೆ ಯಾವುದಕ್ಕೂ ಇದು ಯಾಕೆ ಹಂಗ ಅದು ಯಾಕೆ ಹಿಂಗೆ ಅನ್ನಂಗಲ್ಲ. ಆಮೇಲೆ ಅವರು ಏನಾರು ತೆಪ್ಪ ತಿಗಡಿ ಮಾತಾಡಿಲ್ಲ ಅಂದ್ರೆ ಅದು ಹಂಗಲ್ಲ ಬೇ ಹಿಂಗೆ ಅಂತ ಹೇಳ್ತಾನೆ. ಬುದ್ಧಿ ಬಂದೈತಿ ಒಂಚೂರು. ಆಗ್ಲಿ ಬಿಡವ, ಎತ್ತಾಗ ಒಟ್ಟು ನೀವು ಚಲೋ ಇದ್ರಷ್ಟ ಸಾಕು. ಇರಿ ಒಂದು 6 ತಿಂಗಳ ಬಾಣತನ ಮುಗಿಸಿ ಬಂದ್ಬಿಡಾವ. ನನ್ನ ಮೊಮ್ಮಗನ ಚಂದಾಗಿ ನೋಡ್ಕೋ. ನನ್ನ ಮೊಮ್ಮಗ ಎಂತ ಚಂದ ಕಾಣಕತ್ತ ಹಿಂಗ್ಯಾಗ ನೆದ್ರ ತೆಗದಿಲ್ಲ ಅದ್ರದ್ದು. ತಗನ್ನಿ ಶಾಂತ, ನಾನ ತಗನ್ನಿ. ಆ ಹುಡುಗಂದು ತಗದ್ಯಾ, ಈ ಹುಡುಗಂದು ತಗದ್ಯಾ, ಇಬ್ಬರದು ಮೆಣಸಿನ್ಕಾಯಿ ಉಪ್ಪು ನಿವಾಳಿಸಿ ತೆಗೆದು ಮತ್ತು ಕಸಬರ್ಗಿ ಸುಟ್ಟು ಮತ್ತು ಒಕ್ಕಳಿ ಮಾಡಿ ಚೆಲ್ಲಿ ಇಬ್ರು 2 ಹುಡುಗರಿಗೆ ಬಂದಾರ ಎತ್ಕೊಳಕತ್ತಿದ್ರಲ್ಲ, ಅದಕ್ಕೆ 2 ಹುಡುಗರಿಗೆ ನೆದ್ರ ತೆಗ್ದಾನಿ. ಅಲ್ಲ ಶಾಂತವ, ಹುಡುಗಿನ ಬಂಗಾರ ಚೈನ ಹಾಕ್ಯಾರಂದಿದ್ದಿ, ಹಾಕಿಸ್ಕೊಂಡ್ ಬೇಡ? ಅಯ್ಯೋ ಹೊಂಟಿವ ಎತ್ಗೆಮ್ಮ ನೀನು. ಅಲ್ಲಿ ಬಿ ಅದೇನು ದೊಡ್ಡ ಹುಡುಗನು, ಯಾರು ಎತ್ಕೊಂಡು ಕಾಸ್ಲಿ ಹಂಗೆ ತಕೊಂಡ್ರೆ ಏನು ಗೊತ್ತಾಕತ್ತೇನು? ಇನ್ನೆಲ್ಲಿ ಅವ್ರ ಕೈ ಕಡೆ ನೋಡಕ್ ಹೋಲಿವ ನಾ ಹುಡುಗನ ಎತ್ಕೊಂಡಾಗ ತಣ್ಣಗ ತೆಗದು ಸಂದಕದಾಗ ಚಾವಿ ಹಾಕಿಟ್ಟು ಬಂದಿವ. ಶಾಂತಕ ಬಾರ ಪರಕ, ಎಲ್ಲಿ ಹೋಗಿದ್ದಿ? ಇಲ್ಲ ಶಾಂತ, ಹಿತ್ಲ ಕಡೆ ಹೋಗಿದ್ರು. ಹೆಂಗ ಅನಸ್ತ್ರಿ ಅಕ್ಕಾರ ನಮ್ಮೂರೇ? ಅಡಿಗೆ ಹೆಂಗಾಗಿತ್ತು? ನಾನ ಮಾಡೇನ್ರಿ ಇವತ್ತು. ಇದು 8ನೇ ಸಲ ಹಾಕಿ ಕೇಳಾಕತ್ತಿರೋದು. ಅಡಿಗೆ ಹೆಂಗಾಗಿತ್ರಿ? ನಾನು ಮಾಡೇನಿ. ಅಡಿಗೆ ಹೆಂಗಾಗಿತ್ರಿ? ನಾನು ಮಾಡೇನಿ. ಕೇಳಿದರೆಲ್ಲರೂ ರುಚಿಯಾಗಿತ್ತು ಅಂತೇಳಿ ಅಂದಾರ. ಆದ್ರೂ ಸಮಾಧಾನ ಇಲ್ಲಕ್ಕಿಗೆ. ಒಟ್ಟು ನೀವು ಹೊಗಳು ಬಿಡ್ರಿ ಅಡಿಗೆ ಸಲುವಾಗಿ. ತಣ್ಣಗಿರಿ. ಅಲ್ಲ, ಅಷ್ಟು ಮಂದಿಗೆ ಮತ್ತು ಒಲಿ ಮುಂದೆ ನಿಂತು ಒಬ್ಬಾಕೆ ಮಾಡೇನಿ. ಉಪ್ಪು ಖಾರ ಯಾವಣೆ ಆಗಿತ್ತ ಇಲ್ಲ, ಹುಗ್ಗಿಗೆ ಬೆಲ್ಲ ಕರೆಕ್ಟ್ ಆಗಿತ್ತಿಲ್ಲ ಅಂತ ಕೇಳಬಾರ್ದನು? ಇಲ್ರಿ, ಸುಳ್ಳು ಯಾಕನ್ಬೇಕ, ಅಡಿಗೆ ಜಗ್ಗ ರುಚಿಯಾಗಿತ್ತು, ಸಿಮಿ ಆಗಿತ್ತು, ಹುಗ್ಗಿನೂ ಸಿಮಿ ಆಗಿತ್ತು, ಮಸ್ತಾಗಿತ್ರಿ. ಅಕ್ಕಾರ ಹೋಗೋತ್ನ್ಯಾಗ ಒಟ್ಟು ಒಯ್ರಿ, ಡಬಾಶಿನ ಡಬ್ಬಿಗೆ ಹಾಕಿಟ್ಟೇನಿ. ಆಯ್ತು ಒಯ್ತೇನೆ. ಕೊಡ್ರಿ, ಹಂಗೆ ಅಡಿಗೆ ಉಳಿದಿದ್ರೆ ಕೊಡ್ರಿಪ್ಪ, ನಾವು ಯಾವುದಕ್ಕೂ ಸೊಪ್ಪು ಮಾಡೋದಲ್ಲ ನೋಡ್ರಿ. ಏನ್ರಿ ಖಾರದ ಅಡಿಗೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ಏನ್ರಿ? ಕೂಳ ಅದೇ ತಿನ್ನೋ ಅಗಳಿನ ಮ್ಯಾಗ ಹೆಸರು ಬರ್ದಿರ್ತಾವಂತ ಅಂತರ್ಗೆ ಅವು ದಕ್ಕುದ. ಕೊಡ್ರಿಪ್ಪ, ಯಾಕೆ ಬೇಡ ಅಂದ್ರೆ 2 ದಿನ ಆಗಲಿ 3 ದಿನ ಆಗಲಿ ಇಟ್ಟು ಕುದಿಸಿ ಬಿಸಿ ಮಾಡ್ಕೊಂಡಾದ್ರೂ ತಿಂದು ಖಾಲಿ ಮಾಡ್ತೀವಿ. ಕೂಳಿಗೆ ನಮ್ಮ ಮನೆಗೆ ಯಾರೂ ಸೊಪ್ಪು ಮಾಡೋದಿಲ್ರಿ. ಕೊಡ್ರಿ, ನೀವು ಎಷ್ಟು ಕೊಡ್ತೀರಿ ಕೊಡ್ರಿ. ರೀ ಕೊಡ್ತೇನೆ ತಗೋರಿ. ಅಂದಂಗೆ ಅಣ್ಣಾರ ನಿಮ್ಮಂತೆಲ್ಲ ಮಾತು ಕೇಳಬೇಕಿತ್ತ. ಹೇಳ್ರಿ ಪರಕರ, ಹೇಳ್ರಿ ಏನಾಗ್ಬೇಕಾಗಿತ್ರಿ? ಏನಿಲ್ರಿ ಅಣ್ಣಾರ, ನನ್ನ ಮಗಳೇ ವಯಸ್ಸಕ್ಕೆ ಬಂದಾಳ್ರಿ, ಮದುವೆ ವಯಸ್ಸಕ್ಕೆ. ಹುಡುಗನ ಹುಡುಕಾಕತ್ತೇವಿ. ಮೊನ್ನೆ ಒಂದು 2-3 ಹೋಗಿದ್ವಿ ರೀ. ಸ್ವಲ್ಪ ನಮ್ಮ ಮಂದಿಯವರ ಕಾಟ ಇತ್ತು, ಅದೆಲ್ಲ ಕರ್ಮಂತ್ರ ಕಳೆದು ಈಗೆಲ್ಲ ಮಂದಿಯವ್ರ ಕಾಟ ಶಾಂತಿ ಮಾಡೇವ್ರಿ. ದೇವ್ರ ದಿಂಡ್ರಿಗೆ ಹೋಗಿ ಬಂದೇವಿ, ಜಾತ್ರೆ ಅದು ಮುಗಿಸೇವಿ, ಹಣ್ಣಕಾಯಿ ಮಾಡಿಸೇವಿ, ಎಲ್ಲ ಆಗೈತಿ. ಒಂದು ಯಾವ್ದಾರು ಚಲೋ ವರ ಇದ್ರೆ ಹುಡುಕ್ರಿ. ಒಟ್ಟು ಹುಡುಗ ಒಂಥರ ಇದ್ದಂತಾರ ಇರ್ಬೇಕ್ರಿ. ಯಾಕಂದ್ರೆ ನಾವು ಏನು ಇದು ಇಲ್ರಿ, ಒಬ್ಬಕ್ಕೆ ಮಗಳ ಬೇಕಾದಟ್ಟು ಕೊಟ್ಟಾದ್ರೂ ಮದುವೆ ಮಾಡ್ತೀವಿ. ಇದ್ದಂಥ ಮಂತ್ಯಾನದ ಹುಡುಗ ಆದ್ರೆ ಇನ್ನೂ ಚಲೋ ಆಕತ್ ನೋಡ್ರಿ. ಒಟ್ಟು ಹೌದನ್ರಿ ಅಕ್ಕಾರ? ಹಂಗೆ ಹೊರ ಬೇಕಂದ್ರೆ ಜಗ್ ಅದಾವ್ರಿ ನನಗೆ ಗೊತ್ತಿದ್ದಂಗೆ. ಅಕ್ಕಾರ ನೀವೇನು ತಿಳಿಯಂಗಿಲ್ಲ ಅಂದ್ರೆ ನೀವು ಯಾವ ಜಾತಿರಿ ಅಕ್ಕಾರ? ಅಂದ್ರೆ ನನಗೆ ಹೇಳಾಕ್ ಬೇಕಲ್ರಿ. ನಿಂಗಾಯ್ತ್ರಿ ಮತ್ತೆ ಯಾವ ಜಾತಿಲ್ಲ, ನಿಂಗಾಯ್ತರ ನೀವು ಹೇಳ್ರಿ. ಹೌದನ್ರಿ? ಅಡ್ಡಿಲ್ ಬಿಡ್ರಿ, ಅಡ್ಡಿಲ್ಲ. ಅಂದ್ರೆ ನಾವು ಹೇಳ್ಬೇಕಲ್ರಿ ಗಂಡಿನ ಮನ್ಯಾಗ ಇಂಥ ಜಾತಿಯರ್ ಅಂತೇಳಿ. ಅದಕ್ಕೆ ಅಂದ್ರೆ ಅಂಥ ಜಾತಿಯರನ್ನ ಹೊರ ಹುಡುಕ್ತೇನೆ ನಾನು. ಜಾತಿ ಗೊತ್ತಿಲ್ಲದ್ರೆ ಹೆಂಗೆ ನೋಡೋದ್ರಿ? ಅದು 1-2 ವಾರ ಅದಾವ್ರಿ. ಒಬ್ಬ PSI ಮಗ ಅದನ್ರಿ. PSI ಅದಾನ ಅವ್ರಪ್ಪ. ಮಗ ಮನಿ ಎಲ್ಲ ಚಲೋ ಐತಿ, ಹೊಲ ಮನಿ ಜಗ್ ಐತಿ. ಮಗಗೆ ಅಷ್ಟೇನು ಇದ್ದೇ ಹತ್ತಿಲ್ಲ, ಆದ್ರೆ ಆಸ್ತಿ ಜಗ್ ಐತಿ. ಮನೆಯಿಂದ ನೋಡ್ಕೊಂತಾನ. ನೀವು ಹ್ಞೂ ಅಂದ್ರೆ ಬೇಕಾರೆ ಅವ್ನು ಕರ್ಕೊಂಡು ಒಮ್ಮೆ ಬಂದು ಕನ್ಯೆ ತೋರಿಸ್ತೇನೆ ನಾನು. ಹೆಣ್ಗಂಡೆ ಅವರ ಆಗಿಬಿಡ್ಲಿ. ಭಾಳ ದೇಶ ಆತಲ್ರಿ ಅಣ್ಣಾರ. ಆತ್ರಿ, ಹಂಗೆ ಮಾಡ್ರಿ. ನಮ್ಮ ಮನೆಗೆ ಹೋಗಿ ಏನು ಅನ್ನೋದನ್ನ ನಾನು ಶಾಂತವನ್ ಮುಂದೆ ಹೇಳ್ತೇನೆ. ಆಕೆ ನಿಮಗೆ ಫೋನ್ ಹಚ್ತಾಗ ಹೇಳ್ತಾತವ್ರಿ. ಹಂಗೆ ಮಾಡ್ರಿ, ನಡೀತಿತ್ತು. ಹಂಗೆ ಮಾಡ್ರಿ. ಯವ್ವ ಅದಾತು. ಫೋಟೋ ಹೆಂಗೆ ತೆಗ್ದ ನೋಡಿದಿಲ್ಲ ಬೇ ಫೋನ್ಯಾಗ? ನೋಡಿನಿಪ್ಪ, ಆಗಲ್ ತೋರ್ಸಾತಿದ್ಲ ಕಸ್ತೂರಿ. ಭಾರಿ ತೆಗ್ದಿಯಲ್ಲ ಆ ಫೋಟೋ. ನೋಡಲ್ಲಿ ನಮ್ಮ ಕಸ್ತೂರಿದ ಯಾರು ತೆಗಿಲಂಗ ಆತಪ್ಪ. ನೀ ಫೋನ್ ಹಿಡ್ಕೊಂಡು ಇಲ್ಲಿ ಕುಂತು ಬಿಟ್ಟು ಅಲ್ಲಿ ಫೋಟೋ ಗಿಟ ಇಲ್ದಂಗ ಆತ. ಅಯ್ಯೋ ಯವ್ವ, ಅಚ್ಚ ತಲೆ ಕೆಡ್ಸ್ಕೊತಿ. ಹೆಂಗಿದ್ರು ನಮ್ಮ ಅತ್ತಿ ಮಾವ ಅಲ್ಲಿ ಹಾಡ್ಕೊಂಡು ಹೋಗಿಂದ ದೊಡ್ಡದಾಗಿ ನಾಮಕರಣ ಮಾಡ್ಬೇಕು, ಮಂದಿ ಕರಿಬೇಕು, ಹಂಗೆ ಹಿಂಗೆ ಅನ್ನಕತ್ತಾರಿಲ್ಲ. ಅಲ್ಲೇ ಆ ಫೋಟೋದ ಒಂದು ತೆಗಿಸಿ ಫೋಟೋ ಓಡಿಸ್ ಅಂತ ಹೇಳ್ಬಿಡ್ತೇನೆ ನಾನು. ಇಡಿಗೇನು ಮಾಡಿಸ್ಬಿಡ್ತೇನೆ. ನೋಡುವ, ನೋಡಿ ನೀವು ಹುಟ್ಟಿದಾಗ ಯಾ ಫೋಟೋ ಯಾ ಇಡಿವೆ ಎಂಥದ್ದು ಇಲ್ಲ. ಅವಾಗೆಲ್ಲ ಜಗ್ಗ ನಿಯಮ ನಿತ್ಯ. ಈಗಿನಕಿನ ಹೆಚ್ಚಿಗೆ ಅವಾಗ ಕಾರ್ಯ ಮಂದಿ ಬರೋರು ಹೋಗೋರು, ಆ ಕಾರ್ಯ ಈ ಕಾರ್ಯ ಅಂತೇಳಿ ಜಗ್ ಮಾಡ್ತಿದ್ರು. ಗೊತ್ತೇನು? ಹೊಲ ಕಡಿಗೆ ಕಟ್ಕೊಂಡು ಹೋಗೋದು, ಬೆಳೆದಂಗಳಿಗೆ ಇದು ಆಲಿಕೆರಿ
ಹಾಕೊಂಡು ದೀಪಾವಳಿ ಮುಂದೆ ಮ್ಯಾಗ ಹಿತ್ಲ ಮನಿ ಮ್ಯಾಳಗಿ ಮ್ಯಾಗ ಊಟ ಕುಂದ್ರದು ಚಕ್ಕೆಲ್ಲ ಮಾಡ್ತಿದ್ವಿ. ಈಗೂ ಮಾಡ್ತೀವಿ. ಅವೆಲ್ಲ ತೆಗಿಯೋಕೆ ಪಟ ಇರ್ಬೇಕು, ಎಲ್ಲಿ ಇದ್ದಿದ್ದಿಲ್ಲ ಪಟ. ಈಗ ನೋಡಿ ಫೋಟೋ ಗೀಟೋ ಏನೇನೋ ಬರಾಕತ್ತ, ನೋವೆಲ್ ಬರಾಕ್ ಹೋಗಿ ಊರಿಂದೂರಿಗೆ ಕಾಗದ ಹಾಕೋದು ತೆಪ್ಪೈತಿ. ಅಲ್ಲೇ ಫೋನ್ ಹಚ್ಚಿ ಪಟಕ್ನ ಮಾತಾಡಿಬಿಡುದು. ಹೌದು. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಿಡಗಳ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಂಟೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೇನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗಿದ್ದಿ? ಸುಮ್ಕೊಂಡ್ರ ಅಷ್ಟೇ. ನೋಡ್ರಿ
ಆದ್ರೆ ಮೀನ್ ಜಿಗಿಯತಾವ ಈ